ಇರಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಈ ನಡುವೆ ಅಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ವಿಮಾನ ವಿಳಂಬ ಹಿನ್ನೆಲೆಯಲ್ಲಿ ಮುಂಬೈ ಏರ್ಪೋರ್ಟ್ನಲ್ಲಿ ಈ ಕನ್ನಡಿಗರ ತಂಡ ಸದ್ಯಕ್ಕೀಗ ಇದೆ. ನಾವು ಸುರಕ್ಷಿತವಾಗಿದ್ದೀವಿ, ಸಂಜೆ ಬೆಂಗಳೂರು ತಲುಪ್ತೀವಿ ಅಂತ ಪಬ್ಲಿಕ್ ಟಿವಿ ಮುಖಾಂತರನೇ ಅವರು ಮೆಸೇಜ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಮುಖಾಂತರ ಆ ಬಿ ಪ್ಯಾಕ್ ಸದಸ್ಯರೆಲ್ಲರೂ ಕೂಡ ಮಾತನಾಡಿದ್ರು. ನಟರಾಜ್ ಗೌಡ ಸೇರಿದಂತೆ ಕೆಲವರೆಲ್ಲರೂ ಕೂಡ. ಓಕೆ, ಸಂದೀಪ್ ಅವರು ರೆಡಿ ಇದ್ದಾರೆ, ಆ ಬಿ ಪ್ಯಾಕ್ನ ಸದಸ್ಯರು. ನಮಸ್ಕಾರ ಸಂದೀಪ್. ನನಗೆ ನೀವೆಲ್ಲ ಅಲ್ಲಿಂದ ಇಲ್ಲಿ ತನಕ ಹೆಂಗೆ ಸೇಫಾಗಿ ಬಂದ್ರಿ ಅಂತ ಎಲ್ಲರೂ ತುಂಬ ಜನ ಮಾತನಾಡಿದ್ರು, ಫೈನ್. ನನ್ನ ಕುತೂಹಲ ಏನು ಗೊತ್ತಾ, ಯುದ್ಧ ಘೋಷಣೆ ಆದಮೇಲೂ 4-5 ದಿನ ನೀವು ಇಸ್ರೇಲ್ನೆಲ್ಲ ಇದ್ರಲ್ಲ, ಆ ಯುದ್ಧದ ಸನ್ನಿವೇಶ ಹೇಗಿತ್ತು, ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ? ಬೆಳಗಿನ ಸಮಯದಲ್ಲಿ ಬಹಳ ಏನು ವ್ಯತ್ಯಾಸ ಕಾಣ್ತಿದ್ದಿಲ್ಲ. ದಿನನಿತ್ಯ ಜೀವನ ನಡೀತಾ ಇತ್ತು. ಸಂಜೆ 6 ಗಂಟೆ 7 ಗಂಟೆ ಆದ ನಂತರ ಅಟ್ಯಾಕ್ ಶುರು ಆಗ್ತಾ ಇತ್ತು. ಎರಡೂ ಕಡೆಯಿಂದ ಮಿಸೈಲ್ಸ್ ಅಟ್ಯಾಕ್ ಆಗ್ತಾ ಇತ್ತು ಮತ್ತು ಒಂದ್ ರೀತಿಯ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇತ್ತು. ಅಲ್ಲಿನ ಸಿಸ್ಟಮ್ ಹೇಗಿತ್ತು ಅಂದ್ರೆ, ಅಟ್ಯಾಕ್ ಆಗೋಕ್ ಮುಂಚೆನೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ ನಮ್ಮ ಮೊಬೈಲ್ಗೆ. ಅದಾದ್ಮೇಲೆ ನಾವು ಬಂಕರ್ಗಳಲ್ಲಿ ಹೋಗಿ ಸುರಕ್ಷಿತವಾಗಿ ಇರ್ತಾ ಇದ್ವಿ. ಬಟ್ ಹೊರಗಡೆ ಒಂದು ಭಯಂಕರ ವಾತಾವರಣ ಅಂತೂ ಸೃಷ್ಟಿ ಆಗ್ತಾ ಇತ್ತು ರಾತ್ರಿ 7 ಗಂಟೆ 8 ಗಂಟೆ ಆದ್ಮೇಲೆ. ಒಂದು ಚಿಕ್ಕ ರಾಷ್ಟ್ರ ಇಸ್ರೇಲ್ ಅಂತಕ್ಕಂಥದ್ದು, ಕರ್ನಾಟಕಕ್ಕಿಂತ ಚಿಕ್ಕದು ವಿಸ್ತೀರ್ಣದಲ್ಲಿ. ಆದರೆ ಇಸ್ರೇಲು ಇದೇನು ಫೈಟ್ ಮಾಡ್ತಿರೋದು ಸುತ್ತಮುತ್ತ 7 ಶತ್ರು ರಾಷ್ಟ್ರಗಳು, ಇರಾನ್ ಮೇಲೆ ಅಟ್ಯಾಕ್. ಒಂದು ದೇಶ ಇಷ್ಟು ಜನರನ್ನ, ಇಷ್ಟು ದೇಶಗಳನ್ನ ಎದುರಾಕೊಂಡು ಹೆಂಗ್ ಬದುಕ್ತಾ ಇದಾರೆ ಅಲ್ಲಿನ ಜನ ಅಂತ ನನಗೆ ಗಮನಕ್ಕೆ ಬಂದಿತ್ತು. ಅಲ್ಲಿನ ದೇಶವಾಸಿಗಳಲ್ಲಿರುವ ಒಂದು ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರೀಯತೆ, ಅದು ಅವ್ರನ್ನ ತುಂಬಾ ಗಟ್ಟಿಯಾಗಿ ಯುನೈಟೆಡ್ ಆಗಿ ನಿಲ್ಸಿದೆ ಅಂತ ನನ್ಗನ್ಸುತ್ತೆ. ನೀವು ರಾತ್ರಿ ಅಷ್ಟೆಲ್ಲ ಅಟ್ಯಾಕ್ ಆದ್ರೂ ಬೆಳಗ್ಗೆ ಮತ್ತೆ ಒಂದು ನಾರ್ಮಲ್ ಜೀವನ ನಡೆಸ್ತಾ ಇರ್ತಾರೆ. ಮತ್ತೆ ಆ ದೇಶದ ಬಗ್ಗೆ ಅವ್ರಿಗಿರೋ ಒಂದು ಅಭಿಮಾನ ಹಾಗೆ ಪ್ರತಿಯೊಬ್ರು ಸೈನಿಕರಂತೆ ಕಟಿಬದ್ಧರಾಗಿ ನಿಂತಿರೋದು ನೋಡಿದಾಗ ನಮಗೂ ಎಲ್ಲೋ ಆ ರೀತಿಯ ಒಂದು ಚೈತನ್ಯ ಇರ್ಬೇಕು ಅನ್ನೋದು ಭಾವನೆಗೆ ಬಂತು. ಅಲ್ಲ, ನನಗೆ ಈಗ ನಮ್ಮಲ್ಲೂ ಆಪರೇಷನ್ ಸಿಂಧೂರ ಆಗಿತ್ತು ಈ ಒಂದು ಸ್ವಲ್ಪ ದಿನಗಳ ಹಿಂದೆ, ನಿಮಗೂ ಕೂಡ ಗೊತ್ತಿತ್ತು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ದು. ಅದನ್ನ ಎಷ್ಟೋ ಜನ ನಮ್ಮ ದೇಶದವರೇ ಅನುಮಾನದಿಂದ ನೋಡ್ತಾ ಇದ್ರು. ನಮ್ಮ ದೇಶದವರೇ ಅದನ್ನು ಅನುಮಾನಿಸ್ತಾರೆ. ಸೊ ನಮಗೂ ಅಲ್ಲಿಗೂ ಕಂಪೇರ್ ಮಾಡ್ಕೊಂಡ್ರೆ ಅಂತ ನಾ ಕೇಳಿದ್ದು. ಆ ವಿಷಯದಲ್ಲಿ ಅಲ್ಲಿ ಯಾರು ಆತರ ತಮ್ಮ ಸರ್ಕಾರದ ಬಗ್ಗೆ ಆಗ್ಲಿ, ತಮ್ಮ ಸರ್ಕಾರದ ಕಾರ್ಯಾಚರಣೆ ಬಗ್ಗೆ ಆಗಿ ಸಂಶಯನೂ ಪಡುವುದಿಲ್ಲ. ಮತ್ತೆ ಸರ್ಕಾರದ ಜೊತೆ ಅವ್ರು ನಿಂತಿರ್ತಾರೆ. ಇಲ್ಲಿ ನಮ್ ದೇಶದಲ್ಲಿ ಆತರ ಯಾರಾದ್ರೂ ಮಾಡೋರಾದ್ರೆ ಅವ್ರ ದೇಶಕ್ಕೆ ಕೃತಜ್ಞತೆ ಇಲ್ಲದವರು ಅಂತ ನಾನು ಭಾವಿಸ್ತೀನಿ. ಓಕೆ, ಹೆಂಗೆ ಅಲ್ಲಿನ ಸಿಸ್ಟಮ್, ಹೆಂಗೆ ಗವರ್ನಮೆಂಟ್, ಹೆಂಗೆ ಯಾವ ರೀತಿ ತಾವು ಅಬ್ಸರ್ವ್ ಮಾಡ್ದಂಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಲ್ಲಿನ ಗವರ್ನೆನ್ಸ್ ಅನ್ನ ಅಂತ? ಉದಾಹರಣೆಗೆ ನೋಡಿ, ರಾತ್ರಿ ಯಾವ್ದೋ ಒಂದ್ ಮನೆಗೆ ಕ್ಷಿಪಣಿ ಬಿದ್ರೆ, ಕಂಪ್ಲೀಟ್ ಧ್ವಂಸ ಆಗಿದ್ರೆ, ಮಾರನೇ ದಿವಸನೇ ಅವ್ರಿಗೆ ಒಂದು ಹಾಸ್ಪಿಟಾಲಿಟಿ ಆಗಿರ್ಬೋದು, ಮತ್ತೆ ಅವ್ರಿಗೆ ವಸತಿ, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲೂ ಫುಲ್ ಫ್ಯಾಮಿಲಿ ತಮ್ಮ ವಸ್ತು ಸಾಮಗ್ರಿಗಳನ್ನ ಉಳಿದಿರೋದನ್ನೆಲ್ಲ ತಗೊಂಡ್ಬಂದು ಉಳ್ಕೊಂತಾರೆ. ಮತ್ತೆ ಅದು ಸಂಪೂರ್ಣ ಅಲ್ಲಿನ ಸರ್ಕಾರನೇ ಅದ್ರ ಜವಾಬ್ದಾರಿನೂ ವಹಿಸ್ಕೊಂಡಿದೆ. ಆ ರೀತಿ ನಾವು ಉಳ್ಕೊಂಡಿದ್ದ ಹೋಟ್ಲಲ್ಲೇ ಸುಮಾರು ಒಂದು 20-25 ಕುಟುಂಬಗಳು ಬಂದು ಉಳ್ಕೊಂಡಿರೋದನ್ನ ನಾವು ಗಮನಿಸಿದ್ವಿ. ಮತ್ತೆ ಅದನ್ನ ಸಂಪೂರ್ಣ ಸರ್ಕಾರನೇ ಭರಿಸುತ್ತೆ. ಮತ್ತೆ ಸರ್ಕಾರದ ಜೊತೆ ಅಲ್ಲಿ ಉದ್ಯಮಿಗಳಾಗಿರ್ಬೋದು, ಅಲ್ಲಿ ಹೋಟ್ಲವರು ಎಲ್ಲರೂ ಜೊತೆಲಿದ್ದಾರೆ, ಸಹಕರಿಸ್ತಾ ಇದ್ದಾರೆ. ಇತ್ತೀಚೆಗೆ ಇಸ್ರೇಲ್ ಅವರು ಹಮಾಸ್ ಜೊತೆ ಯುದ್ಧ ಮಾಡಿದ್ರು, ಪ್ಯಾಲೆಸ್ತೀನ್ ಮೇಲೆ ಯುದ್ಧ ಮಾಡಿದ್ರು, ಈಗ ಇರಾನ್ ಮೇಲೆ ಮತ್ತೆ ಯುದ್ಧ ಘೋಷಣೆ ಆಗಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ದೇಶ ಹೆಂಗಿದೆ ಅಲ್ಲಿ ಈಗ? ಒಂದ್ ರೀತಿ ಅತಂತ್ರ ಸ್ಥಿತಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಇದ್ರೂನು ಒಂದು ನೆಮ್ಮದಿಯಾದ ಜೀವನ ಇಲ್ಲ, ಒಂಥರ ಅತಂತ್ರನೇ ಇರುತ್ತೆ. ಮಕ್ಕಳ ಭವಿಷ್ಯಗಳು ಮತ್ತೆ ಅವರ ಭವಿಷ್ಯಗಳು ನೋಡಿದಾಗ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ನಾವು 5 ದಿವಸದಲ್ಲಿ ಏನೋ ಮನೆಯಲ್ಲಿ ಇರೋರ್ಗೆ ಒಂದು ಸಮಾಧಾನ ಪಡ್ಸಕ್ಕೆ ನಾವಿಲ್ಲ ಆರಾಮಾಗಿದ್ದೀವಿ ಅಂದ್ರುನು ಮನ್ಸಲ್ಲಿ ಒಂದು ತಳಮಳ ಇರ್ತಾ ಇತ್ತು, ಭಯ ಇರ್ತಾ ಇತ್ತು, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಅದೇ ರೀತಿ ಇಡೀ ಒಂದು 40 ವರ್ಷ ಅವ್ರ ಇತಿಹಾಸನ ನೋಡಿದಾಗ ಇದೇ ರೀತಿ ನಡ್ಕೊಂಡು ಬಂದಿದೆ ಅಂತ ಭಾವಿಸ್ತೀನಿ. ರೈಟ್ ಸಂದೀಪ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಎಷ್ಟೇ ಶತ್ರು ರಾಷ್ಟ್ರಗಳನ್ನು ಅವರು ಎದುರಿಸಿರಬಹುದು, ಎಷ್ಟೇ ಯುದ್ಧಗಳನ್ನು ಮಾಡಿರಬಹುದು, ಹಾಗಿದ್ರೂ ಕೂಡ ಆ ದೇಶದಲ್ಲಿ ಅತಂತ್ರ ಪರಿಸ್ಥಿತಿ ಇದೆ ಜನರಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಎನಿವೇ, ಥ್ಯಾಂಕ್ ಯು ಸಂದೀಪ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಆ ದೇಶದಲ್ಲಿ ಈಗ ನಮ್ಮಲ್ಲೆಲ್ಲ ಫ್ಯೂಚರು, ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಂತೆಲ್ಲ ಮಾಡಿಡ್ತಾರಲ್ಲ, ಆ ಥರ ಎಲ್ಲ ಥಾಟ್ಸೇ ಇಲ್ವಂತೆ ಅವ್ರಿಗೆ. ದೇಶದ ಜೊತೆ ನಿಲ್ಲಬೇಕು, ದೇಶದ ಪರವಾಗಿ ಹೋರಾಡಬೇಕು, ನಮ್ಮ ಜೀವ ಯಾವತ್ತು ಬೇಕಾದರೂ ಹೋಗಲಿ, ಮತ್ತು ನೆಕ್ಸ್ಟ್ ಜನ್ರೇಷನ್ ಅವರು ಹಾಗೆ ಬೆಳೀತಾರೆ ದೇಶಕ್ಕೋಸ್ಕರ. ಹಾಗಿರೋದ್ರಿಂದನೇ
ಸುತ್ತಮುತ್ತ 6-7 ಶತ್ರು ರಾಷ್ಟ್ರಗಳನ್ನ ಇಟ್ಕೊಂಡು ಇಸ್ರೇಲ್ ಅಂತಕ್ಕಂಥ ದೇಶ ಬದುಕ್ತಾ ಇದೆ.